ಸ್ನೇಹಿತರೆ, 100 ಲ್ಯಾಂಡ್ ಮಾರ್ಕ್ ಅಂತ ಸಿನಿಮಾ ಬಂದರು, 100 ಕಾಟೇರ ಬಂದರು, 100 ಕಾಂತಾರ ಬಂದರು, 100 ಚೋಮನದುಡಿ ಸಿನಿಮಾಗಳು ಬಂದರೂ ಸಹ ಈ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಲ್ಲಿ ಜಾಗೃತಿನೂ ಮೂಡೋದಿಲ್ಲ, ಸಂಘಟನೆ ಆಗೋದಿಲ್ಲ, ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನು ತಿಳ್ಕೊಳ್ಳೋದು ಇಲ್ಲ. ಇವತ್ತಿಗೂ ಸಹ ನಾವು ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸಿಕೊಂಡೇ ಜೀವನ ಮಾಡ್ಕೊಳ್ತಾ ಬರ್ತೀವಿ ಅಂತ ಅವರು ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾರು ತಳ ಸಮುದಾಯ ಅಂತ ಹೇಳ್ತಾ ಇದ್ದಾರಲ್ಲ, ಈ ಸಿನಿಮಾಗಳೆಲ್ಲ ಬಂದಿರುವಂಥದ್ದು ಕಾಟೇರ ಇರ್ಬೋದು, ಕಾಂತಾರ ಇರ್ಬೋದು, ಚೋಮನದುಡಿ ಇರ್ಬೋದು, ಈಗ ಬಂದಿರುವಂಥ ಲ್ಯಾಂಡ್ ಮಾರ್ಕ್ ಇರ್ಬೋದು, ಎಲ್ಲ ಸಿನಿಮಾಗಳಲ್ಲೂ ಇದನ್ನೇ ತೋರಿಸಿದಾರಲ್ಲ. ಹೋಗ್ಲಿ, ಜಾಗೃತಿ ಮೂಡ್ತಾ ಇದೆಯಾ? ಸ್ವತಂತ್ರ ಬಂದು 78 ವರ್ಷ ಆಗಿದೆಯಲ್ಲ. ಈ ಸಂವಿಧಾನದಲ್ಲಿ ಶೋಷಿತ ವರ್ಗಗಳಿಗೆ, ತಳ ಸಮುದಾಯಗಳಿಗೆ ನಿಮಗೆ ಹಕ್ಕುಗಳನ್ನು ಕೊಟ್ಟಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದನ್ನು ಬಳಸ್ಕೊಳ್ತಾ ಇದ್ದೀರಾ? ಯಾರು ಬಳಸ್ಕೊಳ್ತಾ ಇದ್ದಾರೆ? MLA ಮೀಸಲಾತಿನಲ್ಲಿ MLAಗಳಾಗಿ, MP ಗಳಾಗಿ, ಮಿನಿಸ್ಟರ್ಗಳಾಗಿ ಏನೆಲ್ಲ ಮಾಡ್ತಾ ಇದ್ದಾರಲ್ಲ, ಈ ಸಮುದಾಯದವರು, ಈ ಸಮುದಾಯದಿಂದ ಜನಪ್ರತಿನಿಧಿಗಳಾಗ್ತಾ ಇದ್ದಾರಲ್ಲ, ತಳಮಟ್ಟದ ಸಮುದಾಯಗಳಿಗೆ ಏನಾದರೂ ಮಾಡಿದಾರಾ ಅಂತಂದರೆ ಖಂಡಿತ ಮಾಡಿಲ್ಲ. ಒಂದು ರೀತಿಯಾದಂತಹ ಕಾಟೇರದಲ್ಲೂ ಇದೆ ಸಬ್ಜೆಕ್ಟ್ ಇದೆ, ಲ್ಯಾಂಡ್ ಮಾರ್ಕಲ್ಲೂ ಇದೆ, ಕಾಂತಾರದಲ್ಲೂ ಇದೆ. 3 ಚಿತ್ರಗಳು 2025-26ರಲ್ಲಿ ಬಂದಿರುವಂಥದ್ದು, 2025, 24, 25ರಲ್ಲಿ 26ರಲ್ಲಿ ಬಂದಿರುವಂಥದ್ದು. ಈ ತಂತ್ರಜ್ಞಾನ ಯುಗದಲ್ಲೂ ಇವತ್ತಿಗೂ ಈ ತಳ ಸಮುದಾಯಗಳು ಇನ್ನೂ ನಾವು ಜೀತದಾಳಗಳಾಗೇ ಇರ್ತೇವೆ, ನಾವು ಇನ್ನೂ ತಲೆ ಬಗ್ಗಿಸ್ಕೊಂಡೇ ಇರ್ತೀವಿ. 1,500, 2,000, 5,000 ರೂಪಾಯಿಗಾಗಿ ಓಟ್ಗಳನ್ನು ಮಾರ್ಕೊಳ್ತಾನೆ ಇರ್ತೀವಿ. ಅವರು ಕೊಡುವಂತಹ ಎಂಡವನ್ನು ಕುಡಿತಾ ಇದ್ದೇವೆ, ಜೈಕಾರ ಹಾಕ್ತಾ ಇದ್ದೀವಿ, ನಾವು ಇದೇ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಇವತ್ತಿಗೂ ತೋರಿಸ್ಕೊಡ್ತಾ ಇರುವಂಥದ್ದು ಬೇರೆಯವರಲ್ಲ, ಇದೇ ತಳ ಸಮುದಾಯಗಳೇ. ನಾವು ಮಾತಾಡ್ತೀವಿ, ಸುಮ್ಮನೆ ಸಿನಿಮಾ ಮಾಡ್ತೀವಿ, ಮಾತನಾಡ್ತೀವಿ, ಜಾಗೃತ ಆಗಬೇಕು ಅಂತೀವಿ, ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತೀವಿ, ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಳ್ತೀವಿ, ಅಂಬೇಡ್ಕರ್ ಹಕ್ಕುಗಳನ್ನು ನಾವು ಪಾಲಿಸಬೇಕು ಅಂತೀವಿ, ನಾವು ಪಡಿಬೇಕು ಅಂತೀವಿ. ಆದರೆ ಆ ಮನಸ್ಥಿತಿ ಇಲ್ವಲ್ಲ, ಜಾಗೃತಿ ಆಗಬೇಕು ಅನ್ನೋದಿಲ್ವಲ್ಲ, ಸಂಘಟಿತರಾಗಬೇಕು ಅಂತ ಇಲ್ವಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈ ತಳ ಸಮುದಾಯಗಳು 80% ಇದ್ದರೂ ಸಹ ಇವತ್ತಿಗೂ ಸಹ ಆಳಿಸ್ಕೊಳ್ತಾನೆ ಇದೆ ಹೊರತು ನಾವು ಆಳಬಹುದು, ನಮಗಿಷ್ಟು ಸಂಖ್ಯೆ ಇದೆ ಅಂತೇಳಿ ಯಾವತ್ತಿಗೂ ತಿಳ್ಕೊಂಡಿದ್ದರೆ 78 ವರ್ಷ ಬೇಕಾಗಿರಲಿಲ್ಲ. ಸಿನಿಮಾ ನೋಡ್ತೀವಿ, ಲ್ಯಾಂಡ್ ಮಾರ್ಕ್ ಸಿನಿಮಾ ಕಮರ್ಷಿಯಲ್ ಟಚ್ ಕೊಟ್ಟು ಸಿನಿಮಾಗೆ ಕಮರ್ಷಿಯಲ್ ಟಚ್ ಕೊಟ್ಟು ಸಿನಿಮಾ ಮಾಡಿದ್ದಾರೆ. ಆದರೆ ಸಂದೇಶ ಕೊಟ್ಟಿದ್ದಾರಲ್ಲ, ಕಾಟೇರದಲ್ಲೂ ಅದೇ ಸಂದೇಶ ಕೊಟ್ಟಿದ್ರು, ಕಾಂತಾರದಲ್ಲೂ ಅದೇ ಸಂದೇಶ ಕೊಟ್ಟಿದ್ರು, ಲ್ಯಾಂಡ್ ಮಾರ್ಕಲ್ಲೂ ದುನಿಯಾ ವಿಜಯವರು ನಟನೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರಲ್ಲ. ಶಾಸಕಾಂಗ, ಕಾರ್ಯಾಂಗದಲ್ಲಿರುವಂತಹ ಪೊಲೀಸ್ ಅಧಿಕಾರಿ ಇರ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ಇವರುಗಳು ಯಾವ ರೀತಿ ಆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸ, ಅವರು ಜನರ ಧ್ವನಿ ಆಗಿರಬೇಕಾಗಿರುವಂಥವರು ಏನು ಹಣವಂತರ ಜೊತೆಯಲ್ಲಿ ಶಾಮೀಲಾಗಿ ಅವರು ಕೊಡುವಂತಹ ಎಂಜಲು ಕಾಸನ್ನು ತಿನ್ಕೊಂಡು, ಅವರ ಕಕ್ಕಸನ್ನು ತಿನ್ಕೊಂಡು ಶಾಸಕಾಂಗ ಕಾರ್ಯಾಂಗಗಳಿಗೆ ಅವಮಾನ ಮಾಡ್ತಾ ಇದ್ದಾರಲ್ಲ. ಈ ಸಂದೇಶ ಲ್ಯಾಂಡ್ ಮಾರ್ಕಲ್ಲಿದೆ. ಜೊತೆಯಲ್ಲೇ ಇದ್ದಂಥವರು ನೀರಿಗೆ ಪಾಚಿ ವೈರಿ ಅನ್ನೋ ರೀತಿಯಲ್ಲಿ ಜೊತೆಲೇ ಇದ್ಕೊಂಡು ಅದೇ ಸಮುದಾಯದವರು, ಒಂದೇ ಸಮುದಾಯ, ಅದು ಯಾವುದೇ ಸಮುದಾಯ ಆಗಿರ್ಬೋದು, ಆ ಸಮುದಾಯದವನು ಒಬ್ಬ ಬೆಳೀತಾ ಇದ್ದಾನೆ ಅಂತಂದರೆ ಆ ಸಮುದಾಯದವನ್ನ ತುಳಿಯುವಂತಹ ಕೆಲಸ ಬೇರೆಯವರು ಮಾಡೋದಿಲ್ಲ, ಇದೇ ಸಮುದಾಯದವರೇ ಮಾಡುವಂಥದ್ದು. ಅವನು ಬೆಳೀತಾ ಇದ್ದಾನೆ, ಅವನನ್ನು ಕೆಳಗಿಳಿಸ್ಬೇಕು, ಅವನ ವಿರುದ್ಧ ಮಸರತ್ತು ಮಾಡಬೇಕು ಅಂತೇಳಿ ಈ ಸಮುದಾಯಗಳವರೇ ಮಾಡ್ತಾ ಇರುವಂಥದ್ದು. ಅದು ಯಾವುದೇ ಸಮುದಾಯ ಆಗಿರ್ಬೋದು. ಎಲ್ಲವನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಶಿಕ್ಷಣದ ಮಹತ್ವವನ್ನು ತೋರಿಸಿದ್ದಾರೆ, ಕಮರ್ಷಿಯಲ್ ಟಚ್ ಕೊಟ್ಟಿದ್ದಾರೆ. ಕಾಟೇರದಲ್ಲೂ ಕಮರ್ಷಿಯಲ್ ಟಚ್ ಕೊಟ್ಟಿದ್ರು. ಯಾಕಂದರೆ ಇವತ್ತು ಆಧುನಿಕ ತಂತ್ರಜ್ಞಾನ, ಜನ ವಾಟ್ಸಪ್ನಲ್ಲಿ ಫುಲ್ ಬ್ಯುಸಿ ಇರ್ತಾರೆ, ಅವರಿಗೆ ಬೋರ್ ಆಗಬಾರ್ದು. ಮತ್ತು ಚೋಮನದುಡಿ ಸಿನಿಮಾ ಮಾಡಿದ್ರೆ ಚೋಮನದುಡಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಆಗಿತ್ತು. ಆ ರೀತಿ ಸಿನಿಮಾ ಮಾಡಿದ್ರೆ ಇವತ್ತಿನ ಪೀಳಿಗೆ ಅದನ್ನು ನೋಡ್ತಾರೋ ಇಲ್ವೋ, ಸಂದೇಶ ಹೋಗುತ್ತೋ ಇಲ್ಲೋ ಅಂತೇಳಿ ನಿರ್ದೇಶಕರು, ನಿರ್ಮಾಪಕರು ಇವತ್ತು ಕಮರ್ಷಿಯಲ್ ಟಚ್ ಕೊಟ್ಟಿದ್ದಾರೆ. ದುನಿಯಾ ವಿಜಯ್ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರು, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಒಬ್ಬ ರಾಜ್ ಬಿ ಶೆಟ್ಟಿ ಅಂತವರು ಇಂತಹ ಪಾತ್ರಗಳನ್ನು ಒಪ್ಕೊಳ್ತಾರೆ. ರಚಿತಾ ರಾಮ್ ಇವರೆಲ್ಲರೂ ಒಳ್ಳೆ ಚೆನ್ನಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಆದರೆ ಮೂಲ ನಾವು ಮಾತನಾಡಬೇಕಾಗಿರೋದು ಸಿನಿಮಾದ ವಿಮರ್ಶನೆ ಅಲ್ಲ, ಸಿನಿಮಾದ ವಿಮರ್ಶೆ ಮಾಡಿ ಅದಕ್ಕೆ ರೇಟಿಂಗ್ ಕೊಡೋದಲ್ಲ, ಸಿನಿಮಾದ ವಿಮರ್ಶನೆ ಮಾಡಿ ರೇಟಿಂಗ್ ಕೊಡೋದಲ್ಲ. ಸಿನಿಮಾವನ್ನು ನೋಡಿ ಈ 3 ಚಿತ್ರಗಳು
ಕಾಟೇರ, ಕಾಂತಾರ, ಲ್ಯಾಂಡ್ಮಾರ್ಕು ಮತ್ತು ಇನ್ನು ಚೋಮನ ದುಡಿಯಂತಹ ಸಿನಿಮಾಗಳನ್ನು ನೋಡಿ ನಮಗೆ ನಾವೇ ರ್ಯಾಂಕಿಂಗ್ ಕೊಟ್ಕೊಳ್ಬೇಕು. ಈ ಸಿನಿಮಾಗಳಿಗೆ ರ್ಯಾಂಕಿಂಗ್ ಅಲ್ಲ ಸ್ವಾಮಿ. ಈ ತಳ ಸಮುದಾಯಗಳು ಏನು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಿಮಗೆ ಕೊಟ್ಟಿರುವಂತಹ ಹಕ್ಕುಗಳನ್ನು ಎಷ್ಟು ಪಾಲಿಸ್ತಾ ಇದ್ದೀರಿ, ಆ ಹಕ್ಕುಗಳನ್ನು ಎಷ್ಟು ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ, ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಿಂದ ಹಕ್ಕುಗಳನ್ನು ಪಡ್ಕೊಂಡು ಜೀವನ ಮಾಡ್ತಾ ಇದ್ದೀರಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ನೀವೆಷ್ಟು ಬೆಳೆದಿದ್ದೀವಿ ಅಂತೇಳಿ ಇದಕ್ಕೆ ರೇಟಿಂಗ್ ಕೊಡಬೇಕಾಗಿರುವಂಥವ್ರು ನೀವು ನಿಮಗೆ ಕೊಟ್ಕೊಳ್ಬೇಕಾಗಿರುವಂಥದ್ದು. ಎಷ್ಟು ರೇಟಿಂಗ್ ಕೊಡ್ತೀರಿ? ಲ್ಯಾಂಡ್ಮಾರ್ಕ್ ಸಿನಿಮಾಗಲ್ಲ ರೇಟಿಂಗ್ ಕೇಳ್ತಿರುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ತಳ ಸಮುದಾಯಗಳಿಗೆ, ಶೋಷಿತ ವರ್ಗಗಳಿಗೆ, ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಿಗೆ, ಈ ದಲಿತ ಸಮುದಾಯಗಳಾಗಿರ್ಬೋದು, ಹಿಂದುಳಿದ ಸಮುದಾಯಗಳಾಗಿರ್ಬೋದು, ನಿಮಗೋಸ್ಕರವಾಗಿ ಸಂವಿಧಾನವನ್ನು ಕೊಟ್ಟರಲ್ಲ, ಆ ಸಂವಿಧಾನದಲ್ಲಿ ನಿಮಗೆ ಕೊಟ್ಟಿರುವಂಥ ಸವಲತ್ತುಗಳನ್ನು ಬಳಸ್ಕೊಂಡು ಇವತ್ತೇನಾದರೂ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಮುಂದುವರೆದಿದ್ದೀರಾ? ನಿಮಗೆ ನೀವೇ ರ್ಯಾಂಕಿಂಗ್ ಕೊಟ್ಕೊಳ್ಳಿ. ನಿಮಗೆ ನೀವೇ ರ್ಯಾಂಕಿಂಗ್ ಕೊಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾವು 5ರಲ್ಲಿ 1 ಸಹ ನಾವು ರ್ಯಾಂಕಿಂಗ್ಗೆ ಅರ್ಹರಲ್ಲ ಅಂತ ಗೊತ್ತಾಗುತ್ತೆ. ಯಾವ ಕ್ಷೇತ್ರದಲ್ಲಿ ಮುಂದುವರೆದಿದ್ದೀರಿ ನೀವು? ಯಾವ ಕ್ಷೇತ್ರದಲ್ಲಿ? ಸಿನಿಮಾ ಬಂತು, ಚಪ್ಪಾಳೆ ತಡ್ತೀರಿ, ರಿವ್ಯೂ ಮಾಡಿದ್ರಿ, ಅದ್ರ ಬಗ್ಗೆ ವಿಮರ್ಶನೆ ಮಾಡಿದ್ರಿ, ಹೌದು ಹಿಂಗಿತ್ತು ಅಂತ ಹೇಳಿದ್ರಿ. ಇವತ್ತಿಗೂ ಸಹ ನಾವು ಒಬ್ಬ ರಾಜಕಾರಣಿ ನಿಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾನೆ, ಅವನು ಓಟಿಗೆ ಬಂದಾಗ ಅವನ ಹತ್ರ ಜೈಕಾರ ಹಾಕ್ತೀರಿ, ಅವ್ರು ಕೊಡುವಂಥ 1000 ರೂಪಾಯಿ 2000 ರೂಪಾಯಿ ಹಣ ಇಸ್ಕೊಂಡು ವೋಟ್ ಹಾಕ್ತೀರಿ, ಅವ್ರು ಕೊಡಿಸುವಂತಹ ಹೆಂಡ ಕುಡಿತೀರಿ. ಇಡೀ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಇರುವಂಥವ್ರು ನೀವು ಇವತ್ತು ಯಾವ ಸ್ಥಿತಿಲಿದ್ದೀರಿ ಅಂತಂದರೆ, ಇನ್ನೂ 10 ವರ್ಷ ಹೋದರೂ ಸಹ, ಇನ್ನೂ 20 ವರ್ಷ ಹೋದರೂ ಸಹ ಲ್ಯಾಂಡ್ಮಾರ್ಕ್ ಅಂತ ಸಿನಿಮಾಗಳು ಬರ್ತವೆ, ಆದರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದು ವಾಸ್ತವ ಸತ್ಯ. ಇದು ವಿಮರ್ಶೆ ಮಾಡಬೇಕಾಗಿರುವಂಥದ್ದು. ಇದು ವಿಮರ್ಶೆ ಮಾಡ್ಕೊಳ್ತಾ ಇರ್ಬೋದು. ಲ್ಯಾಂಡ್ಮಾರ್ಕ್ ಅಂಥದ್ದು, ಕಾಟೇರ ಅಂಥದ್ದು, ಕಾಂತಾರ ಅಂಥದ್ದು, ಈ ಸಿನಿಮಾಗಳು ನಿಮ್ಮನ್ನು ಜಾಗೃತಗೊಳಿಸೋದಕ್ಕೆ ಬಂದಿರುವಂಥದ್ದು. ಕಾಂತಾರದಲ್ಲೂ ಇದೇ ಸಮಸ್ಯೆ. ಕಾಂತಾರದಲ್ಲೂ ಜಮೀನ್ದಾರುಗಳ ಅವರ ದಬ್ಬಾಳಿಕೆಯ ವಿರುದ್ಧ ಏನು ರಿಷಬ್ ಶೆಟ್ಟಿ ಪಾತ್ರಧಾರಿ ಸಿಡಿದೇಳಿದ್ದು, ಕಾಟೇರದಲ್ಲೂ ದರ್ಶನ್ ಸಿಡಿದೇಳಿದ್ದು, ಲ್ಯಾಂಡ್ಮಾರ್ಕಲ್ಲೂ ದುನಿಯಾ ವಿಜಯ್ ಸಿಡಿದೇಳಿರುವಂಥದ್ದು. ಎಲ್ಲವೂ ಸಹ ಒಂದೇ ಪ್ಯಾಟ್ರನ್, ಎಲ್ಲರೂ ಸಹ ಒಂದೇ ಹೇಳ್ತಾ ಇರುವಂಥದ್ದು. ಎಲ್ಲರೂ ಸಹ ಇವತ್ತಿನವರೆಗೂ ಒಂದು ಸರ್ಕಾರ ಆಗಿರಲಿ, ಇವತ್ತಿನವರೆಗೂ ಏನು ರಾಜಕೀಯ ಪಕ್ಷಗಳಾಗಿರಲಿ, ವೋಟ್ ಬ್ಯಾಂಕ್ ಅಂತ ಇಟ್ಕೊಂಡಿದ್ದಾರಲ್ಲ, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಇವತ್ತಿನವರೆಗೂ ಇಂಡಿಯನ್ ಪೀನಲ್ ಕೋಡ್ ಸ್ವತಂತ್ರ ಬಂದಾಗ ಏನು ಜೊತೆಯಲ್ಲಿ ಅಳವಡಿಸ್ಕೊಂಡಿದ್ವಲ್ಲ ಇಂಡಿಯನ್ ಪೀನಲ್ ಕೋಡ್, ಅದರ ಬಗ್ಗೆ ಇವತ್ತಿನವರೆಗೂ ಜನರಿಗೆ ತಿಳಿಸುವಂತಹ ಕೆಲಸ ಮಾಡಲಿಲ್ಲ. ಇಂಡಿಯನ್ IPC ಕೋಡ್ ಓಟೋಗಿ ಇವತ್ತು BNS ಬಂದಿದೆ. IPCನೇ ತಿಳಿಸ್ಕೊಡೋಕ್ಕಾಗದೇ ಇರುವಂಥವ್ರು BNS ತಿಳಿಸ್ಕೊಡ್ತಾರ? ಯಾತಕ್ಕೆ ನಾನು IPC ಮತ್ತು BNS ಬಗ್ಗೆ ಮಾತನಾಡ್ತೀನಿ ಅಂತಂದರೆ, ಇದು ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಹಕ್ಕುಗಳು. ಈ ಅಪರಾಧಗಳಿಗೆ ಯಾವ ಸೆಕ್ಷನ್ಗೆ ಯಾವ ಶಿಕ್ಷೆ ಇದೆ, ನಾವು ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬೇಕು, ಯಾರು ಮೋಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ನಾವು ಕಾನೂನು ಸಮರ ಯಾವ ರೀತಿ ಸಾರಬೇಕು, ಯಾವ ರೀತಿ ನಮ್ಮ ಹಕ್ಕುಗಳನ್ನು ಪಡಿಬೇಕು ಅಂತೇಳಿ ಆ IPC ಮತ್ತು BNS ಈಗ ಬಂದಿರುವಂಥದ್ದು. ಸಂವಿಧಾನದಲ್ಲಿ ಕೊಟ್ಟಿರುವಂತಹ 300ಕ್ಕೂ ಹೆಚ್ಚು ಆರ್ಟಿಕಲ್ಗಳನ್ನು ಎಷ್ಟು ಜನರಿಗೆ ತಲುಪಿಸಿದ್ದಾರೆ? 0.1% ಕೂಡ ತಲುಪಿಸಿಲ್ಲ. ಯಾಕೆ ತಲುಪಿಸಿಲ್ಲ ಅಂತಂದರೆ ನೀವು ಜಾಗೃತರಾಗ್ತೀರಿ. ನೀವು ಆಗಲ್ಲ ಅಂತೇಳಿ ಭಾಳಷ್ಟು ಜನಕ್ಕೆ ಗೊತ್ತಿದೆ. ಈ ತಳ ಸಮುದಾಯಗಳು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಆ ಸಂಘಟನೆ, ಈ ಸಂಘಟನೆ, ಅದು ಇದು ಅಂತೇಳಿ ಪ್ರತಿನಿತ್ಯವೂ ಹೇಳ್ತಾ ಇರ್ತೀರಲ್ಲ, ಎಷ್ಟು ನಾವು ಗುರಿಯನ್ನು ತಲುಪಿದ್ದೀವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ರಚನೆ ಮಾಡಿ, ಸಂವಿಧಾನವನ್ನು ಅರ್ಪಣೆ ಮಾಡಿ, ಸಂವಿಧಾನದಲ್ಲಿ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಿಗೆ ನಿಮಗೆ ಅನುಕೂಲ ಆಗಬೇಕು ಅಂತೇಳಿ ಇಷ್ಟೆಲ್ಲ ಮಾಡಿದ್ರಲ್ಲ. ಇವತ್ತು ಮೀಸಲಾತಿನಲ್ಲಿ MLAಗಳಾಗ್ತಾ ಇದ್ದಾರೆ, ಅವರು MLAಗಳಾಗಿ ಮಿನಿಸ್ಟರ್ಗಳಾಗ್ತಾ ಇದ್ದಾರೆ. ಅದಾದ ಮೇಲೆ ಅವರೇ ಕುಟುಂಬದವರು ಬರ್ತಾ ಇದ್ದಾರೆ. ಅದು ಬದಲು ಬೇರೆಯವ್ರಿಗೆ ಯಾರು ಅವಕಾಶ ಕೊಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಮೀಸಲಾತಿ ಅನ್ನೋದು ಏನು ಪಟ್ಟಭದ್ರ ಹಿತಾಸಕ್ತಿಗಳು ಅವರನ್ನು ಬಳಸ್ಕೊಂಡು ಎತ್ತಿ ಕಟ್ಟಿಕೊಂಡು ಅವರವರ ಮೇಲೆ ಎತ್ತಿ ಕಟ್ಟುವಂಥದ್ದು, ಅವರ ಜಾತಿಯ ಮೇಲೆ ಇವರ ಜಾತಿ ಏನು ತುಳಿತಕ್ಕೆ ಒಳಪಟ್ಟಿರುವಂತಹ ಹಿಂದುಳಿದ ವರ್ಗಗಳ ಮೇಲೆ ಇವರನ್ನು ಎತ್ತಿ ಕಟ್ಟುವಂಥದ್ದು, ಅಟ್ರಾಸಿಟಿ ಕೇಸುಗಳು ಹಾಕ್ಸೋವಂಥದ್ದು, ಅವರನ್ನು ಮಾನಸಿಕವಾಗಿ ಕುಗ್ಗಿಸುವಂಥದ್ದು, ಇದನ್ನು ಮಾಡ್ತಾ ಇರೋರು ಯಾರು? ಒಂದು ಸಾರಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ.
ಇವತ್ತು ದಲಿತ ಸಮುದಾಯಗಳಲ್ಲಿರುವಂತಹ ನೂರಾರು ಜಾತಿಗಳು, ಹಿಂದುಳಿದ ವರ್ಗದಲ್ಲಿರುವಂತಹ ನೂರಾರು ಜಾತಿಗಳು, ಈ ಇಷ್ಟು ಜಾತಿಗಳಿದ್ರೂ ಸಹ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲ, ಸಂಘಟನೆ ಇಲ್ಲ, ಜಾಗೃತಿ ಇಲ್ಲ. ಚುನಾವಣೆ ಅನ್ನೋದನ್ನು ಇವರು ನಮ್ಮ ಹಕ್ಕುಗಳಿಗೋಸ್ಕರ ಚುನಾವಣೆ ಬಂದಿದೆ ಅಂತ ತಿಳ್ಕೊಳ್ಳೋದಿಲ್ಲ. ರಾಜಕಾರಣಿಗಳು, ಜನಪ್ರತಿನಿಧಿಗಳು ಇವತ್ತು ನಿಮ್ಮನ್ನು ಜೀತದಾಳಗಳಾಗಿ ಇಟ್ಕೊಂಡಿದ್ದಾರೆ. 2026ರಲ್ಲೂ ನೀವು ಜಾಗೃತಗೊಳ್ತಾ ಇಲ್ಲ ಅಂತಂದರೆ ನೂರಲ್ಲ ಸಾವಿರ ಲ್ಯಾಂಡ್ ಮಾರ್ಕ್ ಬಂದರು, 1000 ಕಾಟೇರ ಬಂದರೂ ನೀವು ಜಾಗೃತ ಆಗೋದಿಲ್ಲ. ಜಸ್ಟ್ ಒಂದು ಸಿಂಪಲ್ ಕ್ವಶನ್ ಇವತ್ತು ನಾವು ಮೀಡಿಯಾದಲ್ಲಿ ಮಾತನಾಡ್ತಾ ಇದ್ದೀವಿ, ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಾವು ಮಾತನಾಡ್ತಾ ಇದ್ದೀವಿ. ಇಡೀ ಮೀಡಿಯಾ ಜಗತ್ತಿನಲ್ಲಿ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಇಡೀ ಮೀಡಿಯಾದಲ್ಲಿರುವಂಥ ಸ್ಯಾಟಲೈಟ್ ಚಾನೆಲ್ಗಳು, ದಿನಪತ್ರಿಕೆಗಳು, ಏನು ಫೇಮಸ್ ಆಗಿರೋ ದಿನಪತ್ರಿಕೆಗಳಲ್ಲಿ ಎಷ್ಟು ಸಂಪಾದಕರುಗಳು, ಎಷ್ಟು ಜನ ಓನರ್ಸ್ಗಳು ಈ ಪತ್ರಿಕೆಯ ಓನರ್ಗಳಾಗಿದ್ದಾರೆ. ತಳ ಸಮುದಾಯದವರು ಸ್ಯಾಟಲೈಟ್ ಚಾನೆಲ್ನ ಓನರ್ಗಳಾಗಿದ್ದಾರೆ, ಸಂಪಾದಕರಾಗಿದ್ದಾರೆ. ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಖಂಡಿತ ಸಿಗೋಲ್ಲ ನಿಮಗೆ. ಹೋಗಲಿ ಯೂಟ್ಯೂಬ್ ಚಾನಲ್ಗಳಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿರುವಂಥ ಒಂದಷ್ಟು ಜನ ಅದರಲ್ಲಿ ಜಾಗೃತಿ ಮೂಡಿಸೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವುಗಳನ್ನಾದರೂ ಬೆಂಬಲಿಸ್ತಾ ಇದ್ದಾರಾ? ಅವರಲ್ಲಾದರೂ ಒಗ್ಗಟ್ಟಿದೆಯಾ ಅಂತಂದರೆ ಒಂದು ಸಭೆ ಸೇರೋಕ್ಕಾಗ್ತಾ ಇಲ್ಲ. ಹೇಳ್ಕೊಳ್ಳೋಕ್ಕೆ 80% ಜನಸಂಖ್ಯೆ ಇದ್ದೀವಿ ಅಂತಾರೆ. 80% ಇರುವ ಜನಸಂಖ್ಯೆಯನ್ನು ನಾವು ಒಗ್ಗೂಡಿಸುವಂತಹ ಕೆಲಸ, ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತಂದರೆ ಎಷ್ಟು ಲ್ಯಾಂಡ್ ಮಾರ್ಕ್ ಬಂದ್ರೇನು, ಎಷ್ಟು ಕಾಟೇರ ಬಂದ್ರೇನು, ಎಷ್ಟು ಕಾಂತಾರ ಬಂದ್ರೇನು, ಎಷ್ಟು ಚೋಮನ ದುಡಿ ಬಂದ್ರೇನು. ಚೋಮನ ದುಡಿನಲ್ಲೂ ಸಹ ಅಲ್ಲಿ ಚೋಮ 2 ಎಕರೆ ಜಮೀನು ಕೊಡಿ ಅಂತ ಕೇಳಿರುವಂತಹ ಒಂದು ದೃಶ್ಯ ಇವತ್ತು ಜ್ಞಾಪಕ ಬರುತ್ತೆ. ಲ್ಯಾಂಡ್ ಮಾರ್ಕಲ್ಲೂ ಸಹ 2 ಎಕರೆ ಜಮೀನು ಕೊಡಿ ಅಂತೇಳಿ ದುನಿಯಾ ವಿಜಯ್ ರಾಚಯ್ಯ ಕೇಳ್ತಾನೆ, ಉಮಾಶ್ರೀ ಪಾತ್ರಧಾರಿ ಕೇಳ್ತಾರೆ ಅಂತಂದರೆ ಇವತ್ತಿಗೂ ಸಹ ಅದೇ ಪರಿಸ್ಥಿತಿನಲ್ಲಿ ಈ ಜಗತ್ತಿನಲ್ಲಿ ಈ ತಳ ಸಮುದಾಯಗಳು ಇವತ್ತಿಗೂ ಸಹ ತಲೆ ಬಗ್ಗಿಸ್ಕೊಂಡೇ ಇದ್ದಾವೆ, ಜೀತದಾಳಗಳಾಗೇ ಇದ್ದಾವೆ, ಇವರಿಗೆ ಜೈಕಾರ ಹಾಕ್ಕೊಂಡೇ ಇದ್ದಾವೆ, ಸಂಖ್ಯೆ ತೋರಿಸಾಕಿದ್ದಾವೆ. ಇವತ್ತಿಗೂ ಸಹ ಬದಲಾವಣೆ ಆಗಿಲ್ಲ. ಚೋಮನ ದುಡಿನಲ್ಲಿ ಏನಿತ್ತೋ ಇವತ್ತಿಗೂ ಹಾಗೇ ಇದೆ. ಪ್ರಜಾಪ್ರಭುತ್ವ ಬಂದಿದೆ, ಸಂವಿಧಾನ ಬಂದಿದೆ, ಚೇಂಜ್ ಆಗಿದೆ. ಪ್ರತಿ ಜಿಲ್ಲೆಯಲ್ಲಿ ತಳ ವರ್ಗಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ತಳವರ್ಗದವರನ್ನೇ ಇಟ್ಕೊಂಡು ಮೇಲ್ವರ್ಗದವರು ಅಂತ ಏನು ತಿಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವರು ಕಂಟ್ರೋಲ್ ಮಾಡೋದಕ್ಕೆ ತಳವರ್ಗದವ್ರನ್ನೇ ಇಟ್ಕೊಂಡು ಅವರವರಿಗೆ ಇದು ಮಾಡಿಕೊಂಡು ಅವರು ರಾಜರಾಗಿ ಮೆರೀತಾ ಇದ್ದಾರೆ. ಯಾವುದೇ ಬದಲಾವಣೆ ಆಗಿಲ್ಲ, ಜಮೀನ್ದಾರಿಕೆ ಹೋಗಿಲ್ಲ, ಕಂಟ್ರೋಲ್ ಹೋಗಿಲ್ಲ. ಲ್ಯಾಂಡ್ ಮಾರ್ಕ್ ಆಗಿರ್ಬೋದು, ಕಾಟೇರ ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಪದೇ ಹೇಳ್ತೀನಿ, ಯಾವುದೇ ಬದಲಾವಣೆ ಇಲ್ಲ. ಪ್ರತಿ ಜಿಲ್ಲೆ ಕರ್ನಾಟಕದ ಮಟ್ಟದಲ್ಲಿ ನೋಡೋದಾದ್ರೆ ಪ್ರತಿ ಜಿಲ್ಲೆಯಲ್ಲೂ ಇವತ್ತಿಗೂ ಇನ್ನೂ ಸಹ ಜೀವಂತವಾಗಿದೆ. ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಹೌದೋ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ. ಜನಪ್ರತಿನಿಧಿಗಳ ಹೆಸರಿನಲ್ಲಿ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅಷ್ಟೇ, ಸ್ವಲ್ಪ ಚೇಂಜ್ ಆಗಿ ನಿಮ್ಮನ್ನು ನಾಜೂಕಾಗಿ ಆಡ್ತಾ ಇದ್ದಾರೆ. ಸ್ನೇಹಿತರೆ, ಲ್ಯಾಂಡ್ ಮಾರ್ಕ್ ಸಿನಿಮಾ ನೋಡ್ಕೊಂಡು ಬಂದೆ, ಕಾಟೇರವನ್ನು ನೋಡಿದ್ದೆ, ಕಾಂತಾರ ಮೊದಲನೇದು ಕಾಂತಾರ ನೋಡಿದ್ದೆ, 2ನೇ ಕಾಂತಾರ ನೋಡಿದ್ದೇನೆ. ಈ ಎಲ್ಲ ಸಿನಿಮಾಗಳು, ಚೋಮನ ದುಡಿ ಸಿನಿಮಾವನ್ನು ನೋಡಿದ್ದೀನಿ. ಎಲ್ಲ ಸಿನಿಮಾಗಳಲ್ಲಿ ಇರುವಂಥದ್ದು ಒಂದೇ, ತಳ ಸಮುದಾಯಗಳಿಗೆ ನ್ಯಾಯ ಸಿಗ್ತಾ ಇಲ್ಲ, ಇವತ್ತಿಗೂ ಸಹ ಅವ್ರಿಗೆ ಹಕ್ಕುಗಳು ಸಿಗ್ತಾ ಇಲ್ಲ ಅಂಥೇಳಿ. ಇವತ್ತಿಗೂ ಸಹ ತಂತ್ರಜ್ಞಾನ ಬದಲಾವಣೆ ಆದರೂ ಸಹ, ಆಧುನಿಕ ತಂತ್ರಜ್ಞಾನದಲ್ಲಿದ್ದರೂ ಸಹ ಇವತ್ತಿಗೂ ಸಹ ಈ ಸಮುದಾಯಗಳನ್ನು ಓಟಿಗೋಸ್ಕರ ಬಳಸ್ಕೊಂಡು ಈ ಸಮುದಾಯಗಳನ್ನು ಬಳಸ್ಕೊಳ್ತಾ ಇದ್ದಾರೆ. 1000 ಕಾಟೇರ ಬಂದರು, 1000 ಲ್ಯಾಂಡ್ ಮಾರ್ಕ್ ಬಂದರು, ಈ ಸಮುದಾಯಗಳು ಬದಲಾವಣೆ ಆಗೋಲ್ಲ, ಜಾಗೃತರ ಆಗಲ್ಲ. ಇವರು ಹೀಗೆ ಇರೋದ್ರಿಂದ ನಮಗೆ ಲಾಭ ಅಂತೇಳಿ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಈ ಸಮುದಾಯಗಳನ್ನು ಬದಲಾವಣೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ಮುಂದಿನದ್ದು ನೀವು ಯೋಚನೆ ಮಾಡಬೇಕು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.